ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ 4 ರೀತಿಯ ಸ್ವೀಟುಗಳನ್ನು ನೀವು ಈಸಿಯಾಗಿ ಮಾಡ್ಕೋಬೋದು. ತುಂಬಾ ನಿಮಿಷಗಳಲ್ಲಿ ರೆಡಿಯಾಗಿಬಿಡುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ದೇವರಿಗೆ ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಡ್ಬೋದು. ತುಂಬ ಈಸಿಯಾಗಿ ರೆಡಿಯಾಗುವಂಥ ಈ ಸ್ವೀಟ್ಗಳನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಸಜ್ಜಿಗೆನ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ಸಜ್ಜಿಗೆನ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ನೈವೇದ್ಯಕ್ಕಂತೂ ಖಂಡಿತ ಈ ಸ್ವೀಟ್ನ ಇಟ್ಟರೆ ಒಳ್ಳೆಯದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಡೋಣ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕಿದಷ್ಟು ಪ್ರಸಾದದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಂತರ ಇಲ್ಲಿ 1 ಸ್ಪೂನಷ್ಟು ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡಿದ್ದೀವಿ. ಇವೆರಡನ್ನೂ ಹುರ್ಕೋಬೇಕಾಗುತ್ತೆ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡನ್ನೂ ಸ್ವಲ್ಪ ಕೆಂಪಾಗೋ ರೀತಿ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಹುರಿದಾದ್ಮೇಲೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕಿ ನಂತರ ನಾನಿಲ್ಲಿ ಒಂದು ಅರ್ಧ ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಪಚ್ಚ ಬಾಳೆಹಣ್ಣನ್ನು ಯೂಸ್ ಮಾಡಿದ್ದೀವಿ. ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ಹಾಕ್ಕೊಳ್ಳಿ ಪ್ರಸಾದಕ್ಕೆ. ಇದನ್ನು ತುಪ್ಪದಲ್ಲಿ ಫಸ್ಟು ನಾವು ಬಾಳೆಹಣ್ಣನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು 30 ಸೆಕೆಂಡ್ ನಾವು ಹುರ್ಕೋಬೇಕು ಬಾಳೆಹಣ್ಣನ್ನು. ಆನಂತರ ನಾವಿದಕ್ಕೆ 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ಸೇರಿಸ್ತಾ ಇದ್ದೀವಿ, ಮೀಡಿಯಮ್ ರವೆನ. ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. 2 ನಿಮಿಷ ನಾವು ಇದನ್ನು ಹುರಿಬೇಕಾಗುತ್ತೆ. ನೋಡಿ, ಈ ರೀತಿ ಉರಿನ ಕಡಿಮೆ ಇಟ್ಕೊಂಡು 2 ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕು. 2 ನಿಮಿಷ ನಾವು ಇದನ್ನು ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಡಿದ್ದೀವಿ. ಆನಂತರ ನಾವಿಲ್ಲಿ ಉರಿನ ಲೋ ಇಟ್ಕೊಂಡು ಕಡಿಮೆ ಇಟ್ಕೊಬಿಟ್ಟು ಬಿಸಿನೀರನ್ನು 2 ಕಪ್ಪಷ್ಟು ಸೇರಿಸ್ತಾ ಇದ್ದೀವಿ. ನೋಡಿ, ಈ ಜಾಗದಲ್ಲಿ ನೀವು 2 ಕಪ್ಪಷ್ಟು ಹಾಲನ್ನೇ ಸೇರಿಸ್ಬೋದು, ಅರ್ಧ ಕಪ್ಪಷ್ಟು ನೀರನ್ನ ಹಾಕೋಬೋದು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ಹಾಲನ್ನು ಹಾಕೋತಾ ಇದ್ದೀನಿ. ನೋಡಿ, 2 ಕಪ್ಪು ಬಿಸಿನೀರು, ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸಿ ಉರಿನ ಕಡಿಮೆ ಇಟ್ಕೊಂಡಿದ್ವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಾಲು ನೀರಲ್ಲಿ ಚೆನ್ನಾಗಿ ರವೆ ಎಲ್ಲ ಅರಳಬೇಕು, ಬೇಯಬೇಕು. ಅಲ್ಲಿವರೆಗೂ ನಾವು ಬಿಡಬೇಕಾಗತ್ತೆ. ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ನೋಡಿ, ಹಾಲೆಲ್ಲ ಹಿಂಗಿದೆ, ಹಾಲು ಅಥವಾ ನೀರು ಹಾಕಿದ್ವಲ್ಲ ಎಲ್ಲ ಹಿಂಗಿದೆ. ಈಗ ನಾವು ಇದಕ್ಕೆ 3/4 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀವಿ. ಸ್ವೀಟ್ ಜಾಸ್ತಿ ಬೇಕು ಅನ್ಸೋರು 1 ಕಪ್ಪೇ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆಯಲ್ಲೇ ಇದು ಚೆನ್ನಾಗಿ ಹರಳಬೇಕು. ಪ್ಲೇಟ್ನ ಮುಚ್ಚಿ ನೀವು ಹಾಗೆ ಬಿಡ್ಬೋದು. ಮಧ್ಯೆ ಮಧ್ಯೆ 1 ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ನಾನ್ ಸ್ಟಿಕ್ ಆಗಿರೋದ್ರಿಂದ ತಳ ಬಿಡ್ತಾ ಬರುತ್ತೆ ಸಜ್ಜಿಗೆ. ಆಗ ರೆಡಿಯಾಗಿದೆ ಅಂತ. ಈ ಸಮಯದಲ್ಲಿ ನೀವು ಬೇಕಂದರೆ ಏಲಕ್ಕಿನೂ ಸಹ ಹಾಕೋಬೋದು. ಮುಚ್ಚಳನ ಮುಚ್ಚಿ 2 ನಿಮಿಷ ಹಾಗೆ ಬಿಡಿ. ರುಚಿಯಾಗಿರುವಂಥ ಸಜ್ಜಿಗೆ ರೆಡಿಯಾಗಿದೆ. ನೋಡಿ, ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೋಬೇಕಾಗತ್ತೆ. ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಪ್ಲೇಟ್ನ ಮುಚ್ಚಿ ಹಾಗೆ ಬಿಟ್ಕೊಳ್ಳೋಣ. ತುಂಬಾ ರುಚಿಯಾಗಿರುವಂಥ ಪ್ರಸಾದ ರೆಡಿಯಾಗಿದೆ. ಈ ವರಮಹಾಲಕ್ಷ್ಮಿಗೆ ಖಂಡಿತ ಈ ರೀತಿ ಸಜ್ಜಿಗೆನ ನೀವು ಸಹ ಮಾಡಿ. ಎರಡನೇದಾಗಿ ನಾವು ಶಾವಿಗೆ ಪಾಯಸನ ಮಾಡ್ತಾ ಇದ್ವಿ. ಶಾವಿಗೆ ಹಾಲಿನ ಪಾಯಸ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು 5 ನಿಮಿಷದಲ್ಲಿ ಪರ್ಫೆಕ್ಟಾಗಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಮನೆಯವರೆಲ್ಲ ಇಷ್ಟಪಡ್ತಾರೆ. ಈಗ ಯಾವ ರೀತಿ ಮಾಡೋದು ನೋಡೋಣ. ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಡೋಣ. ಪ್ಯಾನ್ ಬಿಸಿ ಆದಮೇಲೆ ಇಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪದ ಬದಲು ನೀವು ಎಣ್ಣೆನೂ ಸಹ ಇಲ್ಲಿ ಹಾಕೋಬೋದು. ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕೋತಾ ಇದ್ದೀವಿ. ನೋಡಿ, ಇವೆರಡನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. 30 ಸೆಕೆಂಡ್ಸು ಹುರ್ಕೋಬೇಕಾಗುತ್ತೆ. ತುಪ್ಪದಲ್ಲೇ ಹುರಿದು ತೆಗೆದಿಟ್ಕೋತಾ ಇದ್ದೀನಿ. ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ 1 ಕಪ್ಪಷ್ಟು ಶಾವಿಗೆನ ಹಾಕೋತಾ ಇದ್ದೀವಿ. ಇದನ್ನು ಉರಿ ಕಡಿಮೆ ಇಟ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಉರಿನ ಕಡಿಮೆ ಇಟ್ಕೊಂಡು ಹುರಿಯೋದ್ರಿಂದ ಬೇಗ ಕಪ್ಪಾಗೋದಿಲ್ಲ. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿದೆ. ಈಗ ನೀವು ನೋಡ್ಬೋದು. ಈಗ ನಾವಿದಕ್ಕೆ 1 ಕಪ್ಪು ಶಾವಿಗೆಗೆ ನಾವಿಲ್ಲಿ 3 ಕಪ್ಪಷ್ಟು ಬಿಸಿನೀರನ್ನು ಹಾಕೋತಾ ಇದ್ದೀವಿ. ಬಿಸಿ ನೀರನ್ನೇ ಹಾಕೋಬೇಕು, ಇಲ್ಲ ಅಂದರೆ ಶಾವಿಗೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಒಂದು ಕಡೆ ನೀರನ್ನು ಕಾಯಿಸಿಟ್ಕೋಬೇಕು. 1 ಕಪ್ಪು ಶಾವಿಗೆಗೆ 3 ಕಪ್ಪಷ್ಟು ನೀರನ್ನು ಕಾಯೋದಕ್ಕಿಟ್ರೆ ನೀರು ಬಿಸಿ ಆಗಿಬಿಡುತ್ತೆ. ಆಗ ಆ ನೀರನ್ನು ಇದಕ್ಕೆ ಹಾಕೋಬೋದು. ಇದನ್ನು ನಾವು ನೀರಲ್ಲೇ ಶಾವಿಗೆನೆಲ್ಲ ಫಸ್ಟು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ತಿರುಗಿಸ್ತಾ ನಾವು ನೀರಲ್ಲೇ ಶಾವಿಗೆನ ಬೇಯಿಸ್ಕೋತಾ ಇದ್ದೀವಿ. ಶಾವಿಗೆ ಆಲ್ಮೋಸ್ಟ್ 90% ಬೆಂದಿದೆ ಅನ್ನಬೇಕಾದ್ರೆ ನಾವು ಇದಕ್ಕೆ ಹಾಲನ್ನು ಸೇರಿಸಬೇಕು. ಕಾದಿರೋ ಅಂಥ ಹಾಲನ್ನು ಹಾಕೋಬೇಕಾಗತ್ತೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಶಾವಿಗೆ ಬೆಂದಿದೆ. ಇದು ಬೇಯೋದಕ್ಕೆ ನನಗೆ 7 ರಿಂದ 8 ನಿಮಿಷ ಟೈಮ್ ತೊಗೊಂಡಿದೆ. ನೋಡಿ, ಈ ರೀತಿ ಕಟ್ಟಾಗಬೇಕು. ಕೈಯಿಂದ ಪ್ರೆಸ್ ಮಾಡಿದ್ರೆ ಕಟ್ಟಾಗಬೇಕು ಶಾವಿಗೆ. ಈಗ ನಾವು ಇದಕ್ಕೆ 4 ಕಪ್ಪಷ್ಟು ಹಾಲನ್ನ ಹಾಕೋತಾ ಇದ್ದೀವಿ. ಬಿಸಿ ಹಾಲನ್ನೇ ಹಾಕ್ತಾ ಇದ್ದೀವಿ.
1 ಕಪ್ ಶಾವಿಗೆಗೆ 3 ಕಪ್ಪಷ್ಟು ಬಿಸಿನೀರು, 4 ಕಪ್ಪಷ್ಟು ಹಾಲು. ಈ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವಿದಕ್ಕೆ ಹಾಲು ನಮಗಿಲ್ಲಿ ಒಂದು ಕುದಿ ಬಂದ ಮೇಲೆ ನಾವಿದಕ್ಕೆ ಸಕ್ಕರೆನ ಸೇರಿಸಬೇಕು. ಹಾಲು ನೋಡಿ ಕುದಿ ಬರ್ತಾ ಇದೆ. ಈಗ ನಾನು ಇದಕ್ಕೆ 3/4 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. 1 ಕಪ್ಪಿಗೆ 3/4 ಕಪ್ಪು ಸಾಕಾಗುತ್ತೆ. ನೀವಿಲ್ಲಿ ಸ್ವಲ್ಪ ಕಡಿಮೆ ತಿನ್ನೋರಾದರೆ ಅರ್ಧ ಕಪ್ಪಷ್ಟು ಸಕ್ಕರೆನ ಬಳಸಿ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ನೀವು ಟೇಸ್ಟ್ನ ನೋಡ್ಬೋದು. ಸ್ವೀಟ್ ಆಗಿದೆಯಾ ಅಥವಾ ಸ್ವೀಟ್ ನಿಮ್ಗೆ ಕಡಿಮೆ ಅನ್ನಿಸ್ತಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು. ಈ ಹಾಲಲ್ಲೇ ಒಂದು 5 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಿ. ಸ್ವಲ್ಪ ಏಲಕ್ಕಿನ ಸೇರಿಸಿದ್ದೀನಿ ನೋಡಿ. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕಡಿಮೆ ಉರಿಲಿ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸೂಪರ್ ಟೇಸ್ಟಿಯಾಗಿರುವಂಥ ಶಾವಿಗೆ ಪಾಯಸ ರೆಡಿಯಾಗಿದೆ ನೋಡಿ. ಈ ಪಾಯಸಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಸೇರಿಸ್ತಾ ಇದ್ದೀವಿ. ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸರ್ವ್ ಔಟ್ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ರುಚಿಯಾಗಿರುವಂಥ ಶಾವಿಗೆ ಪಾಯಸ ರೆಡಿಯಾಗಿದೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ. ದೇವರ ಪ್ರಸಾದಕ್ಕೆ ಇಡುವಂಥ ಸ್ವೀಟ್ ಪೊಂಗಲ್ನ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಈ ಪೊಂಗಲ್ನ ಸುಲಭವಾಗಿ ನೀವು ಮಾಡಿಬಿಡ್ಬೋದು. ಇಷ್ಟೇ ಪರ್ಫೆಕ್ಟಾಗಿ ನೀವು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಪೊಂಗಲ್ನ ಮಾಡೋದನ್ನು ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ 3/4 ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2ರಿಂದ 3 ಸತಿ ನೀರು ಹಾಕಿ ತೊಳ್ಕೊಬೇಕು. ಬೇಳೆಯಲ್ಲಿ ಧೂಳಿರುತ್ತೆ, ಹಾಗಾಗಿ ಇದನ್ನು 2ರಿಂದ 3 ಸತಿ ತೊಳೆದ್ಬಿಟ್ಟು ನಂತರ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿನ ಹಾಕಿ ಇದನ್ನು 2ರಿಂದ 3 ಸತಿ ಮತ್ತೆ ತೊಳ್ಕೊಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ಈ ಬೇಳೆ ಮತ್ತು ಅಕ್ಕಿ 2 ನೆನೆಯೋಷ್ಟು ನೀರನ್ನು ಹಾಕಿ ಇದನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಪ್ಲೇಟ್ನ ಮುಚ್ಚಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಒಂದು ಸತಿ ಅಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೀವು ನೋಡ್ಬೋದು. ಈ ಪ್ರೋಸೆಸ್ಸಲ್ಲಿ ಮಾಡಿದ್ರೆ ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ಬೇಯುತ್ತೆ. ಹಾಗಾಗಿ ಅರ್ಧ ಗಂಟೆ ನೆನೆಸ್ಕೋಬೇಕು. ಇಲ್ಲಿ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ. ಈ ಕುಕ್ಕರಿಗೆ ಬೇಳೆ ಮತ್ತು ಅಕ್ಕಿ, ನೀರು 3 ಸೇರಿಸ್ತಾ ಇದ್ದೀನಿ. 1 ಗ್ಲಾಸಷ್ಟು ಅಕ್ಕಿ ಮತ್ತು 3/4 ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ವಿ. ಈಗ ಇವೆಲ್ಲ ಮುಳುಗೋ ಅಷ್ಟು ನೀರನ್ನ ಹಾಕೋಬೇಕಾಗತ್ತೆ. 4 ಗ್ಲಾಸಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಸೇಮ್ ಗ್ಲಾಸಿನ ಅಳತೆಯಲ್ಲಿ 4 ಲೋಟ ನೀರನ್ನ ಹಾಕ್ಕೊಂಡಿದ್ದೇವೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಈ ರೀತಿ ಹೈಟ್ ಇರೋವಂಥ ಕುಕ್ಕರ್ ತೊಗೊಂಡ್ರೆ ಉಕ್ಕೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಒಂದು 3ರಿಂದ 4 ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ. 4 ವಿಸಲ್ ಬಂದು ಪೂರ್ತಿಯಾಗಿ ಪ್ರೆಷರ್ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ. ಗಾಳಿ ಎಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಅಕ್ಕಿ ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಇವೆರಡೂ ನಾವು ಸೌಟಿಂದನೇ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ, ಮೆತ್ತಗಾಗುತ್ತೆ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. 2 ಅಚ್ಚಷ್ಟು ಬೆಲ್ಲನ ನಾನಿಲ್ಲಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ನಂತರ ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನಂತರ 1 ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು 10 ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ದ್ರಾಕ್ಷಿನೂ ನೀವು ಹಾಕೋಬೋದು. ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ಯಾನ್ನ ಬಿಸಿ ಆಗೋದಕ್ಕಿಟ್ಟು ಬೆಲ್ಲನೆಲ್ಲ ಸೇರಿಸ್ಕೊಂಡಿದ್ದೀವಿ. ಕುಟ್ಟಿಟ್ಟಿರುವಂಥ ಬೆಲ್ಲನ ಹಾಕಿಬಿಟ್ಟು ಇದಕ್ಕೆ ಅದೇ ಗ್ಲಾಸಲ್ಲಿ, ಯಾವ ಗ್ಲಾಸಲ್ಲಿ ನಾವು ಅಕ್ಕಿ ಬೇಳೆ ಎಲ್ಲ ಮೆಜರ್ ಮಾಡಿದ್ವೋ ಅದೇ ಲೋಟದಲ್ಲಿ ನೀರನ್ನ ಹಾಕ್ಕೊಂಡಿದ್ದೀವಿ 1 ಗ್ಲಾಸಷ್ಟು. ಈಗ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಕರಗಿಸಿದ ಮೇಲೆ ನಾನು ಅಕ್ಕಿ ಮತ್ತು ಬೇಳೆನ ಮೆತ್ತಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀವಿ. ಹೆಸರು ಬೇಳೆ ಮತ್ತು ಅಕ್ಕಿ ಬೇಯಿಸಿದ್ವಲ್ಲ ಆ ಮಿಶ್ರಣನ ಹಾಕಿ ಪಾಕಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. 1 ಸ್ಪೂನಷ್ಟು ಏಲಕ್ಕಿ ಹಾಕಿ, ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಗೋಡಂಬಿ ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪ ಇಲ್ಲಿ ನೀವು ಇನ್ನೂ ಒಂದು 2 ಸ್ಪೂನಷ್ಟು ಹಾಕೋಬೋದು, ತುಪ್ಪ ಜಾಸ್ತಿ ತಿನ್ನೋರಾದರೆ. ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ರುಚಿಯಾಗಿರೋವಂಥ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ನೋಡಿ. ತುಂಬ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ದೇವರ ಪ್ರಸಾದಕ್ಕೆ, ನೈವೇದ್ಯಕ್ಕೆ ನೀವು ಇದನ್ನು ಮಾಡ್ಬೋದು. ಈಗ ಇದನ್ನು ನಾನು ಸರ್ವ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಸಹ ಈ ಸ್ವೀಟ್ ಪೊಂಗಲ್ ರೆಸಿಪಿನ ಟ್ರೈ ಮಾಡಿ ಬೆಲ್ಲದನ್ನ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇರುವಂಥ ರವೆ ಉಂಡೆನ ನೀವು 5 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು. ಬಾಯಲ್ಲಿಟ್ಟರೆ ಕರಗೋ ಅಷ್ಟು ರುಚಿಯಾಗಿರುತ್ತೆ. ಕ್ವಿಕ್ಕಾಗೂ ಸಹ ಆಗಿಬಿಡುತ್ತೆ. ಹಬ್ಬದ ಟೈಮಲ್ಲಿ ನೀವು ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು. ತುಂಬ ಸುಲಭವಾಗಿ 5 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಈ ರವೆ ಉಂಡೆ ನೋಡೋಣ ಬನ್ನಿ. ಮೊದಲು ಮಿಕ್ಸರ್ ಜಾರಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಒಣಕೊಬ್ಬರಿನ ಹಾಕಿ ರುಬ್ಬಿ ತೊಗೋತಾ ಇದ್ದೀನಿ. ಇದನ್ನು ಪೌಡರ್ ಮಾಡಿ ತೊಗೋತಿದ್ದೀವಿ. ನೆಕ್ಸ್ಟ್ ನಾವಿಲ್ಲಿ ಸಕ್ಕರೆನ ನೋಡಿ ಈ ರೀತಿ ಇದೆ ಸಕ್ಕರೆ. ಇದನ್ನು ನಾವು ಪೌಡರ್ ಮಾಡಿ ತೊಗೋಬೇಕಾಗತ್ತೆ. ಸ್ವಲ್ಪ ಪುಡಿ ಮಾಡಿಕೊಂಡು ತೊಗೊಳ್ಳಿ ನುಣ್ಣಗೆ.
ಒಂದು ಪ್ಯಾನ್ನ ಬಿಸಿಯಾಗೋದಕ್ಕಿಟ್ಟು 2 ಟೇಬಲ್ ಸ್ಪೂನಷ್ಟು ನಾವು ತುಪ್ಪನ ಹಾಕ್ಕೊಂಡಿದ್ದೀವಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆಯಿಂದ ಸಹ ಮಾಡ್ಕೋಬೋದು. ತುಪ್ಪ ಇಲ್ಲಿ ಸ್ವಲ್ಪ ಕರಗಬೇಕು. ಕರಗದ ಮೇಲೆ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೋತಾ ಇದ್ದೀನಿ. ಮೊದಲು ನಾನು ಗೋಡಂಬಿನ ಹುರಿದು ತೊಗೋತಾ ಇದ್ದೀನಿ. ದ್ರಾಕ್ಷಿ ಹಾಕಿಬಿಟ್ರೆ ಗೋಡಂಬಿ ಬೇಗ ಕಲರ್ ಬರೋದಿಲ್ಲ. ಹಾಗಾಗಿ ಫಸ್ಟು ಗೋಡಂಬಿನ ಹಾಕಿ ಹುರಿರಿ. ಸ್ವಲ್ಪ ಲೈಟಾಗಿ ಕಲರ್ ಬರಬೇಕು. ನಂತರ ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ. ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಈಗ ಎರಡನ್ನೂ 1 ನಿಮಿಷ ಫ್ರೈ ಮಾಡಿಬಿಟ್ಟು ಕಲರ್ ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಇದೇ ತುಪ್ಪಕ್ಕೆ ನಾವು 1 ಕಪ್ಪಷ್ಟು ರವೆನ ಹಾಕೋತಾ ಇದ್ದೀವಿ. ಸುಮಾರು ಈ 1 ಕಪ್ಪಲ್ಲಿ ನೀವು 10 ರವೆ ಉಂಡೆನ ಮಾಡ್ಕೋಬೋದು. ಮೀಡಿಯಮ್ ಸೈಜ್ ಇರೋವಂಥ ರವೆ ಉಂಡೆಗಳನ್ನು ಇದನ್ನು ಹದವಾಗಿ ಹುರ್ಕೋಬೇಕಾಗತ್ತೆ. ಒಳ್ಳೆ ಪರಿಮಳ ಬರಬೇಕು. ಅಲ್ಲಿವರೆಗೂ ನಾವು ಹುರಿಬೇಕಾಗತ್ತೆ. ಜಸ್ಟ್ ಒಂದು 2 ನಿಮಿಷದಲ್ಲೇ ನಿಮಗೆ ಒಳ್ಳೆ ಪರಿಮಳ ಬರುತ್ತೆ. ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಕೈ ಬಿಡದೆ ರೋಸ್ಟ್ ಮಾಡಬೇಕು. ಇಲ್ಲ ಅಂದರೆ ರವೆ ಒಂದು ಕಡೆ ಕಪ್ಪಾಗ್ತಾ ಬರುತ್ತೆ. ಹಾಗಾಗಿ ನೋಡಿ ಈ ರೀತಿ ತಿರುಗಿಸ್ತಾ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಹುರಿದಿದ್ದೀವಿ. ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅರ್ಧ ಕಪ್ಪಷ್ಟು ಒಣಕೊಬ್ಬರಿನ ತಗೊಂಡು ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿನ, ಆ ಪೌಡರ್ನ ಹಾಕಿದ್ದೀವಿ. ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರವೆ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲ ಅಂದರೆ ನೀವು ಹಸಿ ಕೊಬ್ಬರಿನೇ ಪುಡಿ ಮಾಡಿಬಿಟ್ಟು ಅದನ್ನು ಹುರಿದ್ಬಿಟ್ಟು ಸಹ ಹಾಕ್ಕೋಬೋದು. ಒಣಕೊಬ್ಬರಿ ಇಲ್ಲ ಅಂದವರು ಒಣಕೊಬ್ಬರಿ ಹಾಕಿದ್ರೆ ಜಾಸ್ತಿ ಜನ ಇಡ್ಬೋದು. ನೋಡಿ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಪೌಡರ್ನ ಹಾಕೋತಾ ಇದ್ದೀವಿ. ಅರ್ಧ ಕಪ್ಪು ಸಕ್ಕರೆನ ತೊಗೊಂಡಿದ್ವಲ್ಲ ಅದನ್ನು ಪುಡಿ ಮಾಡಿಬಿಟ್ಟು ಇಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ನೋಡಿ ಈ ಪುಡಿನೆಲ್ಲ ಹಾಕಿದ್ಮೇಲೆ ಈ ಬಿಸಿಗೆ ಇದು ಸ್ವಲ್ಪ ಮೆಲ್ಟ್ ಆಗುತ್ತೆ. ರವೆ ಈಗ ಬಿಸಿ ಇದೆ ಅಲ್ವಾ, ಈ ಬಿಸಿಗೆನೇ ಇದು ಮೆಲ್ಟ್ ಆಗುತ್ತೆ. ನಿಮ್ಮ ಹತ್ರ ಮೆಜರಿಂಗ್ ಕಪ್ ಇಲ್ಲ ಅಂದರೆ ನೀವು ನಾರ್ಮಲಾಗಿ ಮನೇಲಿರುವಂಥ ಯಾವುದಾದ್ರೂ 1 ಕಪ್ಪನ್ನ ತೊಗೊಂಡು ಅಳತೆ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಹಾಲು ಉಗುರು ಬೆಚ್ಚಗಿರೋಂಥ ಹಾಲನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫಸ್ಟು 1 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ನೋಡಿ. ಆನಂತರ ಇನ್ನೊಂದು ಅರ್ಧ ಸ್ಪೂನೋ ಇಲ್ಲ 1 ಸ್ಪೂನೋ ಹಾಕ್ಕೊಳ್ಳಿ. ಒಂದೇ ಸತಿ ಹಾಲನ್ನು ನೀವು ಜಾಸ್ತಿ ಹಾಕಿಬಿಟ್ರೆ ಕಟ್ಟೋದಕ್ಕೆ ಆಗೋದಿಲ್ಲ. ಈಗ ನಾನು ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಸೇರಿಸಿದ ಮೇಲೆ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಉಂಡೆನ ಕಟ್ಕೋಬೇಕಾಗುತ್ತೆ. ಕೈಗೊಂದು ಸ್ವಲ್ಪ ನೀವು ತುಪ್ಪ ಸವರ್ಕೊಂಡು ಸಹ ಕಟ್ಬೋದು. ನೋಡಿ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ನಾನಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಸೈಜಿನ ಉಂಡೆಗಳನ್ನು ಕಟ್ಕೋತಾ ಇದ್ದೀನಿ. ನೀವು ಇನ್ನೂ ಸಣ್ಣ ಬೇಕಾದರೂ ಕಟ್ಬೋದು. ಮಧ್ಯದಲ್ಲಿ ನಾನಿಲ್ಲಿ ಗೋಡಂಬಿ ಒಂದೊಂದನ್ನು ಇಟ್ಟು ಕಟ್ತಾ ಇದ್ದೀನಿ. ನೋಡಿ ಮೇಲೆ ಕಾಣೋ ರೀತಿ ಇಡ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅಷ್ಟೇ, ತುಂಬಾ ಸಾಫ್ಟಾಗಿರುವಂಥ ರವೆ ಉಂಡೆ ನಿಮಗೆ ಈಸಿಯಾಗಿ ರೆಡಿಯಾಗಿಬಿಡುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಹಬ್ಬದ ಟೈಮಲ್ಲಿ ಈಗಂತೂ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಈಸಿಯಾಗಿ ನೀವು 5 ನಿಮಿಷದಲ್ಲಿ ತುಂಬಾ ಚೆನ್ನಾಗಿರುವಂಥ ಬಾಯಲ್ಲಿಟ್ಟರೆ ಕರಗುವಂಥ ರವೆ ಉಂಡೆನ ನೀವು ರೆಡಿ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.